ಏನಾಗ್ತಾ ಇದೆ ಈ ಪಟ್ಟಣಕ್ಕೆ? ಸಣ್ಣ ಪುಟ್ಟ ವಿಚಾರಕ್ಕೂ ಗಲಾಟೆ ಆಗ್ತಾ ಇದೆ, ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಕೊಲೆ ಆಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಿನಿಮಾ ಶೈಲಿಯಲ್ಲಿ ಯುವಕನ ಹತ್ಯೆಯಾಗಿರುವಂಥದ್ದು. ರಸ್ತೆಯಲ್ಲಿ ಬೈಕ್ ಟಚ್ ಆಗಿದ್ದಕ್ಕೆ ಕಿರಿಕಾಗಿದೆ. ಕಾರಿನಿಂದ ಡಿಕ್ಕಿ ಹೊಡೆದು ಯುವಕನನ್ನು ಹತ್ಯೆ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು. ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ ಮಹೇಶ್, ಬಾಲಾಜಿ, ನಿಖಿಲ್, ಈ ವೇಳೆ ಕೇಶವ್, ಅರವಿಂದ್ ಇದ್ದಂತಹ ಕಾರಿಗೆ ಬೈಕ್ ಟಚ್ ಆಗುತ್ತೆ. ಟಚ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಅಂತೇಳಿ ಚೇಸ್ ಮಾಡಿ ಮರ್ಡರ್ ಮಾಡಿಬಿಟ್ಟಿದ್ದಾರೆ. ಕೇಶವ್, ಅರವಿಂದ್ ಅವರಿಂದ ಕೃತ್ಯ, ಪೊಲೀಸರಿಂದ ಬಂಧನ. 21 ವರ್ಷದ ಮಹೇಶ್ ಮೃತ ದುರ್ದೈವಿ ಅನ್ನೋದು ಗೊತ್ತಾಗ್ತಾ ಇದೆ. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಣ್ಣ ಪುಟ್ಟ ವಿಚಾರ ಕಿರಿಕ್ ಮಾಡ್ಕೊಳ್ಳೋದು, ರೋಡ್ ರೇಜ್ ಪ್ರಕರಣ, ಹಿಗ್ಗಮುಗ್ಗ ಹಲ್ಲೆ ಮಾಡೋದು. ಈಗ ನೋಡಿ, ಬರೀ ಬೈಕ್ ಟಚ್ ಆಗಿರುವಂತಹ ಕಾರಣಕ್ಕೆ ಈಗ ಮರ್ಡರ್ ಆಗಿರುವಂಥದ್ದು. ಕಾರಿನಿಂದ ಡಿಕ್ಕಿ ಹೊಡೆಸಿ ಯುವಕನನ್ನು ಹತ್ಯೆ ಮಾಡಿದ್ದಾರೆ. ಮನುಷ್ಯತ್ವವನ್ನೇ ಕಳ್ಕೊಳ್ತಿದ್ದಾರಾ ಜನರು ಅನ್ನುವಂತಹ ಪ್ರಶ್ನೆ. ಕಿರಿಕ್ ಆಯಿತು, ಗಾಡಿ ಟಚ್ ಆಯಿತು, ಗಲಾಟೆ ಆಯಿತು, ಪೊಲೀಸರಿದ್ದಾರೆ, ಇಲ್ಲ ಆತನನ್ನು ಕರೆದು ಬುದ್ಧಿ ಮಾತು ಹೇಳುವಂತಹ ಕೆಲಸ ಮಾಡಬೇಕಿತ್ತು. ಅದನ್ನು ಬಿಟ್ಬಿಟ್ಟು ಗಾಡಿ ಟಚ್ ಮಾಡ್ದ ಅನ್ನುವಂತಹ ಕಾರಣಕ್ಕೆ ಮರ್ಡರ್ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನೋಡಿ. ಇದೇ ಕಾರನ್ನೇ ಈಗ ಮಹೇಶ್ ಮೇಲೆ ಹತ್ತಿಸಿರುವಂಥದ್ದು. ಮಹೇಶ್ ಫೋಟೋವನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಆತ ಈಗ ಮರ್ಡರ್ ಆಗಿದ್ದಾನೆ. ಇದಕ್ಕೆ ಕಾರಣ ಏನು ಅಂದರೆ, ಬರೀ ಕಾರನ್ನು ಬೈಕ್ ಟಚ್ ಮಾಡ್ತು ಅನ್ನುವಂತಹ ಕಾರಣಕ್ಕೆ ಈ ಕೊಲೆ ಆಗಿರುವಂಥದ್ದು. ಬೈಕ್ನಲ್ಲಿ ಮಹೇಶ್ ಹೋಗ್ತಾ ಇದ್ದ, ಬಾಲಾಜಿ ಕೂಡ ಇದ್ದ, ನಿಖಿಲ್ ಕೂಡ ಇದ್ದ. ಈ ಬ್ಲ್ಯಾಕ್ ಕಲರ್ ಕಾರ್ ಇದೆಯಲ್ಲ, ಅದಕ್ಕೆ ಇವ್ರು ಹೋಗ್ತಾ ಇದ್ದಂತಹ ಬೈಕ್ ಟಚ್ ಆಗಿಬಿಡುತ್ತೆ. ಏಕೈಕ ಕಾರಣಕ್ಕೆ, ಸಿಲ್ಲಿ ರೀಸನ್ಗೆ ಆ ಬೈಕನ್ನು ಚೇಸ್ ಮಾಡ್ತಾರೆ. ಇದೇ ಬೈಕ್ನಲ್ಲಿ ಹೋಗ್ತಾ ಇದ್ರು, ಪಲ್ಸರ್ ಗಾಡಿ ವೈಟ್ ಕಲರ್ದು, ಅಡ್ಡ ಹಾಕ್ತಾರೆ. ಅದಾದ ಮೇಲೆ ಮಾತಿಗೆ ಮಾತು ಬೆಳೆಯುತ್ತೆ. ಅದು 21 ವರ್ಷದ ಮಹೇಶ್ನ ಪ್ರಾಣ ತೆಗೆಯುವ ಹಂತಕ್ಕೆ ಹೋಗಿರುವಂಥದ್ದು. ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಪೊಲೀಸರ ಭಯವೇ ಇಲ್ದಂಗೆ ಆಗ್ಬಿಟ್ಟಿದೆಯಾ ಬೆಂಗಳೂರಿನಲ್ಲಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಈ ರೀತಿಯ ಘಟನೆಗಳ ಮೂಲಕ, ಪ್ರಕರಣಗಳ ಮೂಲಕ ಮುನ್ನೆಲೆಗೆ ಬರ್ತಾ ಇದೆ. ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಕಾರ್ಗೆ ಬೈಕ್ ಟಚ್ ಆಯಿತು ಅನ್ನುವಂಥ ಕಾರಣಕ್ಕೆ ಗಲಾಟೆಯಾಗಿ ಕಾರು ಚಾಲಕ ಬೈಕ್ ಸವಾರನನ್ನು ಚೇಂಜ್ ಮಾಡ್ಕೊಂಡ್ಬಂದು ಡಿಕ್ಕಿ ಹೊಡೆದು ಕೊಲೆ ಮಾಡಿರುವಂಥ ಘಟನೆ ನಡೆದಿರುವಂಥದ್ದು. ಸದ್ಯ ಘಟನೆ ನಡೆದ ವಿದ್ಯಾರಣ್ಯಪುರದ ಬಳಿ ನಾನು ಇದ್ದೀನಿ. ಈ ಘಟನಾ ಸ್ಥಳವನ್ನು ತೋರಿಸ್ತೀನಿ. ಈ ರಸ್ತೆ ಮುಖಾಂತರ ಬೈಕ್ ಸವಾರನಿಗೆ ಚೇಂಜ್ ಮಾಡ್ಕೊಂಡ್ಬಂದು ಬೈಕ್ ಸವಾರ ಯಾವಾಗ ಈ ಒಂದು ಜಾಗದಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ವೋ ಆ ಸಂದರ್ಭದಲ್ಲಿ ಕಾರು ಚಾಲಕ ಸಮಯವನ್ನು ನೋಡಿಕೊಂಡು ಬೈಕ್ಗೆ ರಭಸವಾಗಿ ಡಿಕ್ಕಿ ಹೊಡೆದಿರುವಂಥ ಪರಿಣಾಮ ಆತ ಬೈಕ್ನಲ್ಲಿದ್ದಂಥ ಮಹೇಶ್ ಎಂಬುವ 21 ವರ್ಷದ ಯುವಕ ಸ್ಥಳದಲ್ಲೇ ಮೃತಪಟ್ಟಿರುವಂಥ ಘಟನೆ ನಡೆದಿರುವಂಥದ್ದು. ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಘಟನಾ ಸ್ಥಳಕ್ಕೆ ವಿದ್ಯಾರಣ್ಯಪುರ ಪೊಲೀಸರು ಮತ್ತು ಸೋಕೋ ಟೀಮ್ ಬಂದು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವಂಥ ವಿದ್ಯಾರಣ್ಯಪುರ ಪೊಲೀಸರು ಘಟನೆಗೆ ಕಾರಣಕರ್ತರಾಗಿರುವಂತಹ ಅರವಿಂದ್ ಮತ್ತು ಕೇಶವ್ ಇಬ್ಬರನ್ನು ಕೂಡ ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಿರುವಂಥದ್ದು. ಆರಂಭದಲ್ಲಿ GKVK ಬಳಿ ಈ ಮೃತಪಟ್ಟಿರುವಂತಹ ಏನು ಮಹೇಶ್ ಇದ್ದಾನೆ, ಆತ ಕಾರಿಗೆ ಟಚ್ ಮಾಡ್ದ ಅನ್ನುವಂಥ ಕಾರಣಕ್ಕಾಗಿ ಗಲಾಟೆಯಾಗಿ ಕಾರು ಚಾಲಕ ಅರವಿಂದ್ ಆತನನ್ನು ಚೇಂಜ್ ಮಾಡ್ಕೊಂಡ್ಬಂದು ಇಲ್ಲಿ ಡಿಕ್ಕಿ ಹೊಡೆದು ಆತನಿಗೆ ಕೊಲೆ ಮಾಡಿರುವಂಥದ್ದು. ಹಾಗಾಗಿ ಪೊಲೀಸರು ಇಂಟೆನ್ಷನ್ನಲ್ಲಿ ಇದೊಂದು ಇನ್ಸಿಡೆಂಟ್ ಆಗಿರುವಂಥ ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ಸಿಡೆಂಟ್ 2 ವೀಲರ್ಗೆ 4 ವೀಲರ್ ಚೇಂಜ್ ಮಾಡ್ಬೋದು. ರೀಸನ್ ಏನಿಲ್ಲ, ಸುಮ್ಮನೆ ದಾರಿಲಿ ಹೋಗ್ಬೇಕಾದ್ರೆ ಹುಡುಗರು ಜಾಗ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೆ. ಅವ್ರಿಗೆ ಪರಿಚಯ ಇದೆಯಾ ಅಥವಾ ಇಲ್ಲ, ಅವರಿಬ್ರು ಪರಿಚಯ ಇಲ್ಲ. ಅವ್ರಿಗೆ ಯಾರಿಗೂ ಪರಿಚಯ ಇಲ್ಲ. ಅವ್ನು ನಮ್ಮ ಫ್ರೆಂಡ್, ಅವ್ನು ಚಿಕ್ಕ ವಯಸ್ಸಿಂದ ಕೆಲಸ ಏನೋ ಮಾಡ್ತಾ ಇದ್ದ. 21 ಇಯರ್ಸ್ ಅವನಿಗೆ. ಅವ್ನು PU ಇರಬೇಕು, ಲಾಸ್ಟ್ ಆಗಿದೆ. ಅವರು ಇಲ್ಲೇ ನಂಜಪ್ಪ ಸರ್ಕಲ್, ವಿದ್ಯಾನಪುರ. ಕ್ಷುಲ್ಲಕ ಕಾರಣಕ್ಕೆ ಬಾಳಿ ಬದುಕಬೇಕಾದಂತಹ 20 ವರ್ಷದ ಮಹೇಶ್ನನ್ನು ಕೊಲೆ ಮಾಡಿರುವಂಥದ್ದು, ಮರ್ಡರ್ ಮಾಡಿರುವಂಥದ್ದು ಕಾರ್ ಹತ್ತಿಸಿ. ಬರೀ ಕಾರ್ ಟಚ್ ಆಗಿದೆ ಅನ್ನುವಂತಹ ಕಾರಣಕ್ಕೆ ನಮ್ಮ ಜನರ ಮಾನಸಿಕತೆ ಎಲ್ಲಿಗೆ ಹೋಗ್ತಾ ಇದೆ ಅಂಥೇಳಿ ನೋಡಿ. 21 ವರ್ಷ ಅಷ್ಟೇ ಮಹೇಶ್. ಆತ ಈಗ ಸಾವನ್ನಪ್ಪಿದ್ದಾನೆ. ಆತನ ಮೇಲೆ ಕಾರನ್ನು ಹತ್ತಿಸಿ ಮರ್ಡರ್ ಮಾಡಿರುವಂಥದ್ದು. ಈಗ ಪ್ರಕರಣ ಕೂಡ ದಾಖಲಾಗಿದೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಈ ರೀತಿಯ ಕಿರಿಕ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರೋಡ್ ರೇಜ್ ಪ್ರಕರಣಗಳಾಗಿರಬಹುದು, ಸಣ್ಣ ಪುಟ್ಟ ವಿಚಾರಕ್ಕೆ ದಾಂಧಲೆ ಮಾಡೋದು, ಪುಡಿರೌಡಿಗಳ ಹಾವಳಿ ತುಂಬ ಅಂದರೆ ತುಂಬ ಅತಿಯಾಗ್ತಾ ಇದೆ. ಪೊಲೀಸರ ಭಯವಿಲ್ಲದೆ ಇರೋ ರೀತಿಯಲ್ಲಿ
ವರ್ತಿಸ್ತಾ ಇರುವಂಥದ್ದು. ಪೊಲೀಸರು ಈ ರೀತಿಯ ಘಟನೆಗಳಿಗೆ ಲಗಾಮ್ ಹಾಕುವಂತಹ ಕೆಲಸವನ್ನು ಮಾಡಬೇಕಿದೆ.